ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಈ ರೀತಿ ಫ್ರೈ ಮಾಡಿ ನಂತರ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದಂತಹ ಚಿಕನ್. ಇದು ಡ್ರೈ ಚಿಕನ್, ಭಾರಿ ಟೇಸ್ಟ್ ಇದೆ. ಮಾಡುವಾಗ ಹೇಗಾಗ್ತದ ಅಂದ್ಕೊಂಡೆ, ಆದರೆ ಒಳ್ಳೆ ಟೇಸ್ಟಾಗಿ ಬಂತು. ಫ್ರೈ ಮಾಡುವಾಗಲೇ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದೆಂದು ನೋಡುವ. ಇದನ್ನು ಒಂದು 10 ಪೀಸಿನಷ್ಟು ವಿತ್ ಬೋನ್ ಚಿಕನ್ ತೆಗೆದುಕೊಂಡಿದ್ದೇನೆ ನಾನು. ಇದರಲ್ಲಿ ಲೆಗ್ ಪೀಸ್ ಇದೆ. 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ನಷ್ಟು ಅರಸಿನ ಪುಡಿ ಟರ್ಮರಿಕ್ ಪೌಡರ್, ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಜೀರಾ ಪೌಡರ್. ಹೆಚ್ಚಿನ ಸಾಮಗ್ರಿ ಇಲ್ಲ ಇದಕ್ಕೆ, ಮನೆಯಲ್ಲಿರುವ ಸಾಮಾನು ಬಳಸಿ ಮಾಡುವಂಥದ್ದು. ಮತ್ತೊಂದು ಸಣ್ಣ ಟೀ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ ನಾನಿಲ್ಲಿ. ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಾಕಿ, 1 ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. 1 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಮನೆಯಲ್ಲಿ ಮಾಡಿದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಒಂದು ಅರ್ಧ ಲಿಂಬೆ ರಸ. ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ 1 ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ 1 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. 1 ಗಂಟೆ ಅಲ್ಲ ಅಂದರೆ ಒಂದು ಕಡಿಮೆ ಅಂದರೆ ಅರ್ಧ ಗಂಟೆ ಅದು ಇಡಬೇಕು ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು 1 ಗಂಟೆ ಹಾಗೆಯೇ ಬಿಟ್ಟಿರ್ತೇನೆ. ಅಷ್ಟು ಟೈಮಲ್ಲಿ ನಾವೀಗ ಬೆಳ್ಳುಳ್ಳಿ ಶುಂಠಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಡ್ಬೋದು. ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದಕ್ಕೊಂದು 2 ಕರಿಬೇವಿನ ಎಸಳನ್ನು ಸಣ್ಣಗೆ ಕಟ್ ಮಾಡಿ ನಾನು ಈ ರೀತಿ ಹಾಕ್ತಾಯಿದ್ದೇನೆ. ನಂತರ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ನಾನಿಲ್ಲಿ ಇದನ್ನು ತುಂಬ ಎಣ್ಣೆ ಹಾಕಿ ಮಾಡ್ತಾಯಿಲ್ಲ, ಸ್ವಲ್ಪ ಶಾಲೋ ಫ್ರೈ ಟೈಪ್ ಮಾಡ್ತಾಯಿದ್ದೇನೆ. ನೋಡಿ, ತುಂಬ ಎಣ್ಣೆ ಹಾಕಿ ಮಾಡೋದಾದರೆ ಮಾಡಬಹುದು. ನೋಡಿ, ಈ ರೀತಿ ಎಲ್ಲ ಪೀಸನ್ನು ಸಹ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ. ಮೊದಲೊಂದು ಸಲ ಬಿಸಿಯಾಗಿರಲಿ, ನಂತರ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಎಲ್ಲ ಸೈಡನ್ನು ಸಹ ಚೆನ್ನಾಗಿ ಫ್ರೈ ಆಗಬೇಕು. ನೀವಿನ್ನೂ ನನ್ನ ಚಾನಲ್ ನೋಡುವ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದರಿಂದ ಒಳ್ಳೆ ಕಲರ್ ಬಂದಿದೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ನಾನು ಹಾಕಲಿಲ್ಲ. ಈಗ ನೋಡಿ, ಇದನ್ನು ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಸಹ ಫ್ರೈ ಮಾಡ್ತೇನೆ ನಾನು. ಸ್ವಲ್ಪ ಖಾರ ಜಾಸ್ತಿ ಬೇಕನ್ನಿಸಿದವರು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬಹುದು. ನಂತರ ಇದಕ್ಕೆ ಗ್ರೇವಿ ಮಾಡುವಾಗ ಸ್ವಲ್ಪ ಮೆಣಸಿನ ಪುಡಿ ಹಾಕಲಿಕ್ಕಿದೆ, ಅದಕ್ಕೋಸ್ಕರ ನಾನು ಇದಕ್ಕೆ ಕಡಿಮೆ ಹಾಕಿದ್ದೇನೆ. ನೋಡಿ, ಎಲ್ಲ ಸೈಡನ್ನು ಸಹ ಇದೇ ರೀತಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಹೆಚ್ಚಾಗಿ ಜಾಸ್ತಿ ಎಣ್ಣೆ ಹಾಕದೇ ಫ್ರೈ ಮಾಡೋದು ನಾನು. ಈಗ ನೋಡಿ, ಇದು ಒಳ್ಳೆ ಫ್ರೈ ಆಗಿದೆ. ನಾನು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿರ್ತೇನೆ. ಇದನ್ನು ಹೀಗೆ ಸಹ ತಿನ್ಬೋದು, ಅಷ್ಟು ಟೇಸ್ಟಾಗಿದೆ. ಈಗ ಮಸಾಲೆ ಸ್ವಲ್ಪ ಆಗಿ ನೋಡಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಇದನ್ನು ಪ್ಲೇಟಲ್ಲಿ ಎಲ್ಲವನ್ನು ತೆಗೆದು ಇಡ್ತೇನೆ. ನಂತರ ಸ್ವಲ್ಪ ಮಸಾಲೆ ಏನೇನು ಬೇಕು ನೋಡುವ. ಅದಕ್ಕೆ ಇದರಲ್ಲಿ ಎಣ್ಣೆ ಜಾಸ್ತಿ ಇದೆ, ನಾನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ತೆಗೆದು ಬೇರೆ ಇಡ್ತೇನೆ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡುವ. ನೋಡಿ, ಫ್ರೈ ರೆಡಿ ಆಯಿತು. ನೋಡಿ, ಒಂದು ಇದರಲ್ಲಿ ನಾನು ಇದನ್ನು ತೆಗೆದಿಡ್ತೇನೆ. ತುಂಬ ಉಂಟು ಇದರಲ್ಲಿ ಎಣ್ಣೆ, ಅದು ಬೇಡ ಅಷ್ಟು ಎಣ್ಣೆ ನಮಗೀಗ. ಅದಕ್ಕೆ ಕೆಂಪು ಮೆಣಸು, ಉದ್ದ ಮೆಣಸು, ಇದನ್ನು ಒಂದು 3 ಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ನಂತರ 1-2 ಎಸಳು ಕರಿಬೇವು, ಇದನ್ನು ಸ್ವಲ್ಪ ಹಾಕಿ ಇದನ್ನು ಸ್ವಲ್ಪ ಟೈಮ್ವರೆಗೆ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಇದನ್ನು ನಾವು ತೆಗೆದಿಡುವ. ನಂತರ ಇದು ಹಾಕಲಿಕ್ಕೆ ಬೇಕಾಗ್ತದೆ, ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೊಡ್ತದೆ. ಈಗ ನೋಡಿ, ಈ ಎಣ್ಣೆಗೆ ನಾನೀಗ ಒಂದು 8 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಟಿದ್ದೇನೆ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಶುಂಠಿ, ಇದೆರಡನ್ನು ಹಾಕಿ 1-2 ಸೆಕೆಂಡ್ ಹುರಿದ್ರೆ ಸಾಕು. ಕಾಯಿ ಮೆಣಸು ನಂತರ, ಯಾಕಂದರೆ ಬೆಳ್ಳುಳ್ಳಿ ನಮಗೆ ತಿನ್ನುವಾಗ ಸ್ವಲ್ಪ ಸಿಕ್ಕಿದರೆ ಬಾಯಿಗೆ ಒಳ್ಳೆಯದಾಗ್ತದೆ. 1 ದೊಡ್ಡ ಈರುಳ್ಳಿ ಅಂದರೆ 1 ಕಪ್ಪಿನಷ್ಟು ಆಗ್ತದೆ, ಸಣ್ಣಗೆ ಕಟ್ ಮಾಡಿದ್ದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಫ್ರೈ ಮಾಡಿದರೆ ಸಾಕು. ಈರುಳ್ಳಿ ಒಂದು ಪಿಂಕ್ ಬಣ್ಣ ಬರ್ತದೆ, ಅಷ್ಟಾದರೆ ಸಾಕು. 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ. ಇದನ್ನೆಲ್ಲ ಹಾಕಿ ಒಂದು ಸಲ ಫ್ರೈ ಮಾಡಬೇಕು. ಈ ಎಣ್ಣೆಯಲ್ಲಿ ಈ ಮಸಾಲೆ ಮೆಲ್ಲ ಉರಿಯಲ್ಲಿಯೇ
ಫ್ರೈ ಮಾಡಬೇಕು, ಇಲ್ಲಾಂದರೆ ಮೆಣಸು ಸುಟ್ಟು ಹೋಗೋ ಚಾನ್ಸಸ್ ಇರ್ತದೆ. ಮೆಣಸು ಸುಟ್ಟು ಹೋಗಬಾರ್ದು ಅಂತ ಹೇಳಿ ಇದಕ್ಕೊಂದು 2 ಚಮಚದಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೇನೆ. ಫ್ರೈ ಮಾಡಿದ ನಂತರ ಒಂದ್ಸಲ ಮೆಣಸು ಒಳ್ಳೆ ಫ್ರೈ ಆದ ನಂತರ ಇದು ನೀರು ಹಾಕಿ ಈ ರೀತಿ 1-2 ಸೆಕೆಂಡಷ್ಟು ಇದನ್ನು ಬಿಸಿ ಮಾಡಿದರೆ ಸಾಕು. ನಂತರ ಇದಕ್ಕೆ ನಾನೀಗ ಚಿಲ್ಲಿ ಫ್ಲೇಕ್ಸ್ ಇದು 1 ಟೀ ಸ್ಪೂನ್ ಎಕ್ಸ್ಟ್ರಾ ಟೇಸ್ಟ್ ಹಾಕ್ತಾಯಿದ್ದೇನೆ. ಹಾಕಿ ಇದನ್ನು ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ. ಎಣ್ಣೆ ಎಲ್ಲ ಮಸಾಲೆ ಬಿಡ್ತದೆ ನೋಡಿ. ಈಗ ಇದು 2 ಟೇಬಲ್ ಸ್ಪೂನ್ನಷ್ಟು ಟೊಮ್ಯಾಟೊ ಕೆಚಪ್ ಇದು. ಟೊಮ್ಯಾಟೊ ಕೆಚಪ್ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಜಾಸ್ತಿ ಹೊತ್ತು ಇನ್ನು ಬೇಡಕ್ಕೆ ರೆಡಿ ಆಗ್ತಾ ಬಂತು. ಇದು ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಸೈಡ್ ಬಿಡ್ತದೆ ನೋಡಿ. ಈ ಪಾತ್ರೆ ಅಂದರೆ ಈ ಪ್ಯಾನ್ ಇದೆ ನೋಡಿ ವೈಟ್ ಇದು, ಅದು ಒಂದು ಸಲ ಬಿಸಿ ಆಯಿತು ಅಂದರೆ ನಂತರ ಮೆಲ್ಲ ಉರಿಯಲ್ಲಿಯೇ ನಾವು ಬೇಯಿಸ್ಬೋದು. ಇದಕ್ಕೆ ನಾನೀಗ ಒಂದು ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೇನೆ. ತಣ್ಣೀರು ಹಾಕಿದ ಕೂಡಲೇ ತಣ್ಣಗಾಗ್ತದೆ, ಅದಕ್ಕೋಸ್ಕರ ಬಿಸಿ ಹಾಕ್ತೇನೆ. ಮತ್ತು ಯಾವುದೇ ಕಾರ್ನ್ಫ್ಲೋರ್ ಹಾಕುವ ಅಗತ್ಯ ಇಲ್ಲ. ಕೆಚಪ್ ಎಲ್ಲ ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ದಪ್ಪ ಆಗ್ತದೆ ಇದು. ಅಷ್ಟೇ ಅಲ್ಲ, ಒಂದು ಅರ್ಧ ಚಮಚದಷ್ಟು ಸಿಹಿಗೋಸ್ಕರ ಸಕ್ಕರೆ ಹಾಕ್ತಾಯಿದ್ದೇನೆ. ಜಾಸ್ತಿ ಹಾಕುವ ಅಗತ್ಯ ಇಲ್ಲ, ಅದು ಸಹ ತುಂಬ ಸಿಹಿ ಆಗ್ತದೆ. ಇದು ರೆಡಿ ಆಯಿತು ಸಾಸ್ ಇದರದ್ದು. ಈಗ ಫ್ರೈ ಮಾಡಿದ ಚಿಕನನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಚಿಕನ್ ಡ್ರೈ ರೆಡಿ ಆಗ್ತದೆ ನೋಡಿ. ಎಲ್ಲ ಪೀಸನ್ನು ಸಹ ಇದಕ್ಕೆ ಹಾಕಿದ್ದೇನೆ. ಈಗ ಇದು ಹುರಿದ ಮೆಣಸು ಮತ್ತು ಇದು ಕರಿಬೇವು ಇದನ್ನು ಸಹ ಹಾಕಿ ಮಿಕ್ಸ್ ಮಾಡುವ. ನಂತರ ಕೊನೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಗೆ ಸರ್ವ್ ಮಾಡಲಿಕ್ಕೆ ಉಂಟು ಹೇಳುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಚಿಕನ್ ಡ್ರೈ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಅಷ್ಟು ಟೇಸ್ಟಾಗಿರ್ತದೆ. ಚಿಕನ್ ಫ್ರೈ ಮಾಡಿ ಹಾಕಿ ನಂತರ ಈ ಸಾಸಲ್ಲಿ ಹಾಕೋದ್ರಿಂದಾಗಿ ತುಂಬ ಟೇಸ್ಟಾಗಿ ಬರ್ತದೆ. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.